ನಿನ್ನೆಯ ವರ್ಲ್ಡ್ ವಾರ್ ಬಳಿಕ ಸಿಎಂ ಹಾಗೆ ಡಿಸಿಎಂ ಕಾರ್ಯಕ್ರಮವೊಂದರಲ್ಲಿ ಜೊತೆಯಾಗಿ ಕಾಣಿಸಿಕೊಂಡಿದ್ದಾರೆ. ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯ ಸ್ವರ್ಣ ಮಹೋತ್ಸವ ಕಾರ್ಯಕ್ರಮ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಯೋಜನೆ ಮಾಡಿದಂತಹ ಕಾರ್ಯಕ್ರಮದಲ್ಲಿ ಅಕ್ಕಪಕ್ಕದಲ್ಲಿ ಕಾಣಿಸಿಕೊಂಡರು ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯರನ್ನ ನೋಡಿ ಎರಡೂ ಕೈ ಜೋಡಿಸಿ ನಮಸ್ಕರಿಸುತ್ತಾರೆ ಡಿಕೆ ಶಿವಕುಮಾರ್. ಮುಖ್ಯಮಂತ್ರಿಗಳು ಕೂಡ ಒಂದ್ ಕೈನಲ್ಲಿ ನಮಸ್ಕಾರ ಮಾಡ್ತಾರೆ ಡಿಸಿಎಂಗೆ. ಅದರ ಜೊತೆಗೆ ಉದ್ಘಾಟನೆ ವೇಳೆಯೂ ಸಿಎಂ ಜೊತೆ ಡಿಸಿಎಂ ನಗ್ನಗ್ತಾ ಮಾತನಾಡಿದ್ದಾರೆ. ಅಂದ್ರೆ ನಮ್ಮಿಬ್ಬರ ನಡುವೆ ಯಾವುದೇ ಗುದ್ದಾಟ ಇಲ್ಲಪ್ಪ, ಎಲ್ಲ ನೀವು ಅಂದ್ಕೊಂಡಿದ್ದೀರಿ, ನಾವಿಬ್ರು ಬಹಳ ಚೆನ್ನಾಗಿದ್ದೀವಿ ಅನ್ನೋ ರೀತಿಯಲ್ಲಿ ಜನರಿಗೆ ತೋರಿಸುವಂತಹ ಪ್ರಯತ್ನ ಬಹಳ ಕ್ಲೀನ್ ಆಗಿ ಕಾಣಿಸ್ತಾ ಇತ್ತು. ನಗ್ನಗ್ತಾ ಮಾತುಕತೆ, ಒಳಗೊಳಗೆ ತಂತ್ರಗಾರಿಕೆ, ಹೊರಗಡೆ ಒಗ್ಗಟ್ಟಿನ ಮಂತ್ರ ಜಪ ಅನ್ನೋದು ಇದಕ್ಕೆ ನೋಡಿ. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿ ಇಬ್ರು ಜೊತೆಯಾಗಿ ಕಾಣಿಸಿಕೊಂಡಿದ್ದಾರೆ. ನಿನ್ನೆ ಇಬ್ಬರ ಮಧ್ಯೆ ಬಹಳ ತೀಕ್ಷ್ಣವಾದಂಥ ವರ್ಲ್ಡ್ ವಾರ್ ನಡೆದಿತ್ತು. ಕೊಟ್ಟ ಮಾತನ್ನ ಉಳಿಸಿಕೊಳ್ಳೋದೇ ವಿಶ್ವದ ಅತಿ ದೊಡ್ಡ ಶಕ್ತಿ ಅಂತ ಹೇಳಿ ಮೊದಲಿಗೆ ಡಿಸಿಎಂ ಟ್ವೀಟ್ ಮಾಡಿ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೌಂಟರ್ ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಅದಾಗ್ತಾ ಇದ್ದ ಹಾಗೆ ಸಂಜೆಯ ವೇಳೆಗೆ ಸಿದ್ದರಾಮಯ್ಯ ಅವರ ಎಕ್ಸ್ ಖಾತೆಯಿಂದ ಡಿಕೆ ಶಿವಕುಮಾರ್ ಅವರ ಆ ಕೊಟ್ಟ ಮಾತಿನ ಟ್ವೀಟ್ ಏನಿತ್ತು ಅದಕ್ಕೆ ನೇರ ತಿರುಗೇಟನ್ನ ಕೊಡುವಂತಹ ಕೆಲಸ ಆಯ್ತು. ಸಿದ್ದರಾಮಯ್ಯ ಅವರು, ನಾನು ಮಾತು ಕೊಟ್ಟಿದ್ದು ರಾಜ್ಯದ ಜನರಿಗೆ, ಕರ್ನಾಟಕದ ಜನರಿಗೆ, ಆ ಮಾತನ್ನ ನಾನು ಈಡೇರಿಸಿದ್ದೇನೆ, ನುಡಿದಂತೆ ನಡೆದಿದ್ದೇನೆ ಅಂತ ಹೇಳಿ ಯೋಜನೆಗಳ ಲೆಕ್ಕ ಕೊಟ್ಬಿಟ್ರು, ಗ್ಯಾರಂಟಿ ಲೆಕ್ಕ ಕೊಟ್ಬಿಟ್ರು. ಆ ಇಬ್ಬರ ಮಧ್ಯೆ ಅಂಥದ್ದೊಂದು ತೀಕ್ಷ್ಣ ಪೋಸ್ಟ್ ವಾರ್ ಆದಂತಹ ನಂತರದಲ್ಲಿ ಈಗ ಇಬ್ರು ಕೂಡ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯ ಸ್ವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಇಬ್ರು ಜೊತೆಯಾಗಿ ಕಾಣಿಸಿಕೊಂಡಿದ್ದಾರೆ. ಅದಾದ ನಂತರ ಉದ್ಘಾಟನೆ ಮಾಡುವಂತಹ ಸಂದರ್ಭದಲ್ಲಿ ಆ ರಿಮೋಟ್ ಹಿಡಿದು ಉದ್ಘಾಟನೆ ಮಾಡೋದಿರುತ್ತೆ. ಆ ರಿಮೋಟ್ ಹಿಡಿದು ಉದ್ಘಾಟನೆ ಮಾಡುವಂತಹ ಟೈಮ್ನಲ್ಲೂ ಪರಸ್ಪರ ನಗ್ತಾ ಮಾತನಾಡಿದ್ದಾರೆ. ಖುದ್ದು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳನ್ನ ಮಾತನಾಡಿಸ್ತಾರೆ. ಇಬ್ರು ಕೂಡ ಪರಸ್ಪರ ನಕ್ಕೊಂಡು ಮಾತನಾಡ್ತಾರೆ. ಅಂದ್ರೆ ನಮ್ಮಿಬ್ಬರ ಮಧ್ಯೆ ಏನೂ ಆಗಿಲ್ಲ ಅನ್ನುವ ರೀತಿಯಲ್ಲಿ ಸಿಎಂ ಡಿಸಿಎಂ ಇಬ್ರು ಕೂಡ ತೋರಿಸಿಕೊಂಡಿದ್ದಾರೆ. ಅಲ್ಲಿ ನಮ್ಮ ಅಕ್ಕ ಪಡೆಯವರು ಒಂದ್ಸತಿ ಕೈ ಎತ್ತು, ಒಂದ್ಸತಿ ನಮ್ಮೆಲ್ಲರಿಗೂ ತೋರಿಸ್ಬೇಕು. ಅಕ್ಕ ಪಡೆಯವರು, ಪೊಲೀಸ್ ಅವರು, ಆರಕ್ಷಕರು, ಉಪಮುಖ್ಯಮಂತ್ರಿಗಳು ವೇದಿಕೆ ಮೇಲಿರುವಂತಹ ಗಣ್ಯರು, ಮಹಿಳೆಯರ ರಕ್ಷಣೆಗಾಗಿ, ಬಾಲಕಿಯ ರಕ್ಷಣೆಗಾಗಿ ಲೋಕಾರ್ಪಣೆಯಾಗಿದೆ ಅಕ್ಕ ಪಡೆ. ಅಲ್ಲಿ ನಮ್ಮ ಅಕ್ಕ ಪಡೆಯವರು ಒಂದ್ಸತಿ ಕೈ ಎತ್ತು, ಒಂದ್ಸತಿ ನಮ್ಮೆಲ್ಲರಿಗೂ ತೋರಿಸ್ಬೇಕು. ಅಕ್ಕ ಪಡೆಯವರು, ಪೊಲೀಸ್ ಅವರು, ಆರಕ್ಷಕರು, ಉಪಮುಖ್ಯಮಂತ್ರಿಗಳು ವೇದಿಕೆ ಮೇಲಿರುವಂತಹ ಗಣ್ಯರು, ಮಹಿಳೆಯರ ರಕ್ಷಣೆಗಾಗಿ, ಬಾಲಕಿಯ ರಕ್ಷಣೆಗಾಗಿ ಲೋಕಾರ್ಪಣೆಯಾಗಿದೆ ಅಕ್ಕ ಪಡೆ. ಅಲ್ಲಿ ನಮ್ಮ ಅಕ್ಕ ಪಡೆಯವರು ಒಂದ್ಸತಿ ಕೈ ಎತ್ತು, ನಮ್ಮೆಲ್ಲರಿಗೂ ತೋರಿಸ್ಬೇಕು. ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯ ಸ್ವರ್ಣ ಮಹೋತ್ಸವ ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ಉಭಯ ನಾಯಕರು ಜೊತೆಯಾಗಿ ಕಾಣಿಸಿಕೊಂಡಿದ್ದಾರೆ, ಜೊತೆಯಾಗಿ ಭಾಗಿಯಾಗಿದ್ದಾರೆ. ನಿನ್ನೆ ನಡೆದಂತಹ ವರ್ಲ್ಡ್ ವಾರ್, ಪೋಸ್ಟರ್ ವಾರ್, ಉಭಯ ನಾಯಕರ ಮಧ್ಯೆ ಕೊಟ್ಟ ಮಾತಿಗೆ ಸಂಬಂಧಪಟ್ಟ ಹಾಗೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗಿತ್ತು. ಸಿದ್ದರಾಮಯ್ಯ ಅವರ ಟ್ವೀಟ್ ಹೇಗಿತ್ತು ಅಂತಂದ್ರೆ, ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನದ ವಿಚಾರವಾಗಿ ಪಟ್ಟನ್ನ ಸಡಿಲಿಸುವುದಿಲ್ಲ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದ ಹಾಗಿತ್ತು. ಅದಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಇಬ್ರು ಜೊತೆಯಾಗಿ ಭಾಗಿಯಾಗಿದ್ದಾರೆ. ಬಟ್ ಜೊತೆಯಾಗಿ ಭಾಗಿಯಾದಂತಹ ಸಂದರ್ಭದಲ್ಲಿ ಎಲ್ಲೂ ಕೂಡ ತಮ್ಮ ನಡುವೆ ಒಡಕಿದೆ, ತಮ್ಮ ನಡುವೆ ಮುನಿಸಿದೆ ಅನ್ನುವುದನ್ನ ತೋರಿಸಿಕೊಳ್ಳುವುದಕ್ಕೆ ಹೋಗಿಲ್ಲ. ಮೊನ್ನೆಯೂ ಹಂಗೆ ಆಯ್ತು. ಹಿಂದಿನ ಇಬ್ಬರ ಮಧ್ಯೆ ದೊಡ್ಡ ಮಟ್ಟದಲ್ಲಿ ಎರಡು ಬಣಗಳಿಂದ ಬೆಳವಣಿಗೆ ಆಗಿತ್ತು. ಆದ್ರೆ ಸಿಎಂ ಡಿಸಿಎಂ ಎಲ್ಲೂ ಅದನ್ನ ತೋರಿಸಿಕೊಳ್ಳಿಲ್ಲ. ಇವತ್ತು ಕೂಡ ಅದೇನೆ. ನಿನ್ನೆ ನೇರವಾಗಿ ಇವರಿಬ್ಬರ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಈ ತಿಕ್ಕಾಟ ನಡೆದಿದೆ. ಆದ್ರೆ ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲಿ ನಮ್ಮ ನಡುವೆ ಯಾವುದೇ ರೀತಿಯಾದಂತಹ ಒಡಕಿಲ್ಲ, ಭಿನ್ನಾಭಿಪ್ರಾಯ ಇಲ್ಲ, ನಾವಿಬ್ರು ಬಹಳ ಚೆನ್ನಾಗಿದ್ದೀವಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ನಗ್ನಗ್ತಾನೆ ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.